ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಈಗ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅನ್ನಿಸ್ಬೋದು, ಬಟ್ ಇದರಲ್ಲಿ ಒಂದು ಮೇನ್ ಥಿಂಗ್ ಇದೆ. ಸೊ ಎಲ್ಲ ವಿಚಾರಗಳನ್ನ ಕೇಳಿದಾಗ ನಿಜವಾಗ್ಲೂ ನಮಗೆ ಒಂದೊಂದು ಟೈಮಲ್ಲಿ ತುಂಬಾ ಒಂದು ಸರ್ಪ್ರೈಸ್ ಆಗುತ್ತೆ. ಈ ಒಂದು ಟಾಕ್ಸಿಕ್ ಸಿನಿಮಾದ ಇಲ್ಲಿವರೆಗೂ ಅಂದರೆ ಟಿಕೆಟ್ ಸೋಲ್ಡ್ ಔಟ್ ಆದಂಥ ಕಲೆಕ್ಷನ್ ಆಗಿರ್ಬೋದು, ಆ್ಯಂಡ್ ಫ್ಯೂಚರಲ್ಲಿ ಆಗುವಂತಹ ಒಂದು ಕಲೆಕ್ಷನ್ಸ್ ಏನಿದೆ, ಪ್ರೆಸೆಂಟ್ ಕಲೆಕ್ಷನ್ಸ್ ಏನಿದೆ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಟಾಕ್ಸಿಕ್ ಸಿನಿಮಾ ಅನ್ನುವಂಥ ಒಂದು ಸಿನಿಮಾ ಏನಿದೆ, ಬರೀ ಸಿನಿಮಾ ಅಲ್ಲ, ಆ ಒಂದು ಹೆಸರು ಒಂದು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ಯಶ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಸಿನಿಮಾ ಅನ್ನೋ ಒಂದು ಮಾರ್ಕೆಟ್ ಏನಿದೆ, ಆ ಸಿನಿಮಾದ ಒಂದು ಹೆಸರಾಗಿರ್ಬೋದು, ಆ ಸಿನಿಮಾದ ಒಂದು ಸ್ಟ್ರೆಂತ್ ಆಗಿರ್ಬೋದು, ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಸಿನಿಮಾದಲ್ಲಿ ಎಷ್ಟೇ ಒಂದು ದೊಡ್ಡ ದೊಡ್ಡ ತಾರಾಬಳಗನ ಹಾಕ್ಕೊಂಡ್ರೂ ಕೂಡ ಅಲ್ಲಿ ಮೇನ್ ಆಗಿ ಎದ್ದು ಕಾಣೋದೆ ಹೀರೋ. ಸೊ ಅದರಲ್ಲಿ ಯಶ್ ಅವರು ಈ ಸಿನಿಮಾದ ದ ಮೇನ್ ಪಿಲ್ಲರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಒಂದು ವಿಚಾರ ಏನು ಅಂತಂದರೆ, ಈ ಟಿಕೆಟ್ ಬುಕ್ಕಿಂಗ್ ಏನು ಓಪನ್ ಆಗುತ್ತೆ ಈ ಒಂದು ಟಾಕ್ಸಿಕ್ ಸಿನಿಮಾದ್ದು, ಸೊ ಭರ್ಜರಿ ಆದಂಥ ಒಂದು ಟಿಕೆಟ್ ಕಲೆಕ್ಷನಲ್ಲೇ ಆಗೋಗ್ಬಿಡುತ್ತೆ. ಸೊ 6 ಲಕ್ಷ ಟಿಕೆಟ್ಗಳು ಸೋಲ್ಡ್ ಔಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಒಂದು ಟಿಕೆಟ್ ಸೋಲ್ಡ್ ಔಟು ಆದಾಗ, ಸೊ ಪ್ರೀವಿಯಸ್ಸಲ್ಲಿ ರಿಲೀಸ್ ಆದ ಸಿನಿಮಾಗಳು, ಕೆಲವೊಂದು ಬಾಲಿವುಡ್ ಸಿನಿಮಾಗಳು, ಸೊ ಅದರ ಒಂದು ಬ್ರೇಕನ್ನು ಮಾಡಿ ಒಂದು ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗುತ್ತೆ. ಆ್ಯಂಡ್ ಭರ್ಜರಿ ಆದಂತಹ ಒಂದು ಮೊತ್ತಕ್ಕೆ ಒಂದು ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗುತ್ತೆ. ಸೊ 32 ಕೋಟಿ ಪ್ಲಸ್ ಕಲೆಕ್ಷನ್ ಆಗುತ್ತೆ, ಬರೀ ಸ್ಟಾರ್ಟಿಂಗ್ ಟಿಕೆಟ್ ಓಪನಿಂಗ್ ಎಲ್ಲ ಹೇಳ್ತಾ ಇರುವಂಥದ್ದು ಇದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಟಾಕ್ಸಿಕ್ಕು ಎಲ್ಲರೂ ಕೇಳೋದೇನು ಅಂತಂದರೆ, ಈಗ ಸಿನಿಮಾ ಬಂದಾದಮೇಲೆ ಎಲ್ರಿಗೂ ತಲೆಯಲ್ಲಿ ಕೊರೆಯುವಂಥ ಒಂದು ವಿಚಾರ ಏನಪ್ಪ ಅಂದರೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಯಿತು ಅಂತ. ಏನಕ್ಕೆ ಅಂತಂದರೆ, ಪ್ರೀವಿಯಸ್ಸಲ್ಲಿ ಮಾಡಿದಂಥ ಕೆಲವೊಂದು ಬಾಲಿವುಡ್ ಸಿನಿಮಾಗಳಾಗಿರ್ಬೋದು, ಬೇರೆ ಬೇರೆ ಒಂದು ಸಿನಿಮಾಗಳಾಗಿರ್ಬೋದು, ಆ ರೆಕಾರ್ಡ್ಗಳನ್ನ ಈ ಸಿನಿಮಾ ಬ್ರೇಕ್ ಮಾಡ್ತಾ ಅನ್ನುವಂಥ ವಿಚಾರ ಎಲ್ಲರೂ ತಲೆಯಲ್ಲಿ ಕೂಡ ಇರುತ್ತೆ. ಬಟ್ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಅಂದರೆ, ಟಾಕ್ಸಿಕ್ ಸಿನಿಮಾ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತಂದರೆ, ಸ್ಯಾಟಲೈಟ್ ರೈಟ್ಸ್ ಆಗಿರ್ಬೋದು, ಟಿ ವಿ ರೈಟ್ಸ್ ಆಗಿರ್ಬೋದು, ತುಂಬಾ ಒಂದು ಬೇಡಿಕೆ ಇದೆ. ತುಂಬ ಅಂದರೆ ತುಂಬಾ ಬೇಡಿಕೆ ಇದೆ. ಆ್ಯಂಡ್ ಇನ್ನೂ ಕೂಡ ಎಲ್ಲೂ ಕೂಡ ಸ್ಯಾಟಲೈಟ್ ರೈಟ್ಸ್ಗಳ ಬಗ್ಗೆ ಎಲ್ಲೂ ಕೂಡ ಅಫಿಷಿಯಲಾಗಿ ಮಾತಾಡಿಲ್ಲ. ಆ್ಯಂಡ್ ಆಲ್ಸೋ ಒಂದು OTT ಪ್ಲ್ಯಾಟ್ಫಾರ್ಮ್ಗಳಿಗಾದರೂ ಕೂಡ ಯಾವುದೂ ಕೂಡ ಮಾತಾಡಿಲ್ಲ. ಬಟ್ ಈ ವಿಚಾರ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಸಿಂಪಲ್ ಆಗಿ ಅಂತಂದರೆ, ಸೊ ಹಲವಾರು ಒಂದು ಸಿನಿಮಾಗಳು ಅಂತ ಬಂದಾಗ ಒಂದು ಡಿಸ್ಟ್ರಿಬ್ಯೂಷನ್ ಸೈಡ್ ಕಡೆಯಿಂದ ಆಗಿರ್ಬೋದು, ಆ್ಯಂಡ್ OTT ರೈಟ್ಸ್ ಆಗಿರ್ಬೋದು, ಸ್ಯಾಟಲೈಟ್ ರೈಟ್ಸ್ ಆಗಿರ್ಬೋದು, ಸೊ ಇದು ಏನಿದೆ ಸೋರ್ಸ್ ಆಫ್ ಇನ್ಕಮ್ಮು ತುಂಬ ಡಿಮ್ಯಾಂಡ್ ಆಗುತ್ತೆ. ಸಿನಿಮಾ ಡಿಮ್ಯಾಂಡ್ ಇತ್ತು ಅಂದರೆ ತುಂಬಾ ಡಿಮ್ಯಾಂಡ್ ಆಗೋಗ್ಬಿಡುತ್ತೆ. ಸೊ ಇದರಲ್ಲೇ ಅಂದಾಜು ಕಲೆಕ್ಷನ್ ಹತ್ತತ್ರ ಏನಿಲ್ಲ ಅಂತ ಅಂದರೂ ಒಂದು 600 ಇಂದ 700 ಕೋಟಿ ತನಕನೂ ಕೂಡ ಕಲೆಕ್ಷನ್ ಮಾಡುವಂಥ ಸಾಧ್ಯತೆಗಳಂತೂ ಖಂಡಿತವಾಗ್ಲೂ ಇರುತ್ತೆ. ಅಷ್ಟು ಕಲೆಕ್ಷನ್ ಬರೀ OTT ಮತ್ತು ಸ್ಯಾಟಲೈಟ್ ರೈಟ್ಸ್ಗಳಿಂದನೇ ಬಂದುಬಿಡುತ್ತೆ. ಕೇವಲ ಏನು ಅಂತಂದರೆ ಹೇಳಿದ್ನಲ್ಲ, OTT ಮತ್ತು ಒಂದು ಸ್ಯಾಟಲೈಟ್ ರೈಟ್ಸ್ ಏನಿದೆ, ಸೊ ಇದರಿಂದನೇ ಬಂದುಬಿಡುತ್ತೆ ಕಲೆಕ್ಷನ್ನು. ದೆನ್ ಅದಾದ ಮೇಲೆ ನಾವೇನಿಗೆ ಟಿಕೆಟ್ ಸೋಲ್ಡ್ ಔಟ್ ಆಗಿರುತ್ತೆ, ಆ ಟಿಕೆಟ್ಸ್ಗಳು ಹೋಗುತ್ತೆ, ಸಿನಿಮಾ ಮುಂದೆ ಕಂಟಿನ್ಯೂಷನ್ ಆಗ್ತಾ ಇರುತ್ತೆ. ಸೊ ಈ ಒಂದು ಕಂಟಿನ್ಯೂಷನ್ನಲ್ಲಿ ಈ ಒಂದು ಸಿನಿಮಾ ನೋಡೋದಾಯಿತು ಅಂತ ಅಂದರೆ, ಇದು ಕೇವಲ ಇಂಡಿಯಾಗೆ ಸೀಮಿತವಾದಂಥ ಸಿನಿಮಾ ಅಲ್ಲ, ಇದು ವರ್ಲ್ಡ್ ವೈಡ್ ಗ್ಲೋಬಲಿ ರಿಲೀಸ್ ಆಗ್ತಿರುವಂಥ ಸಿನಿಮಾ. ಸೊ ಗ್ಲೋಬಲಿ ಆಡಿಯನ್ಸ್ಗೆ ಇದು ರೀಚ್ ಆಗಬೇಕು ಅಂತಲೇ ಮಾಡಿದಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾ ಏನಪ್ಪ ಅಂದರೆ, ಇದು ಲಾಸ್ಟ್ ಟೈಮಲ್ಲಿ ನಾವೇನು KGF ಬಂದಾಗ ನಮ್ಮ ಕರ್ನಾಟಕದ ಸಿನಿಮಾ ನಾವು ಈ ರೀತಿಯೂ ಸಿನಿಮಾನ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ವಿ. ಬಟ್ ಇದೀಗ ಇಂಡಿಕೇಶನ್ ಮಾಡ್ತಾ ಇರೋದು ಇದು ಇಂಡಿಯಾ ಸಿನಿಮಾ, ಇದು ಗ್ಲೋಬಲಿ ಇಂಡಿಯಾದರೂ ಕೂಡ ಗ್ಲೋಬಲಿ ತೋರಿಸ್ತಾ ಇರುವಂಥದ್ದು. ಈ ರೀತಿ ಸಿನಿಮಾ, ಇಂಡಿಯನ್ ಸಿನಿಮಾ ಈ ರೀತಿ ಇರುತ್ತೆ ಅಂತ. ಸೊ ಯಶ್ ಅವರು ಕೂಡ ತುಂಬ ಸಲ ಹೇಳ್ತಾ ಇರ್ತಾಯಿದ್ರು, ಎಲ್ಲ ಕಡೆಗೆ ಹೇಳ್ತಾ ಇದ್ರು ಇಂಡಿಯನ್ ಸಿನಿಮಾನ ಆ್ಯಂಡ್ ಸಿನಿಮಾ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತೀನಿ ಅಂತ. ಬಟ್ ಈಗ ಅವರು ಪಟ್ಟಂಥ ಎಫರ್ಟು, ಅವರು ಪಟ್ಟಂಥ ಒಂದು ಶ್ರಮ ಏನಿದೆ, ಸೊ ಅದು ಈಗ ಕಾಣಿಸ್ತಾ ಇದೆ, ನಮಗೆಲ್ಲರೂ ಕೂಡ ಕಾಣಿಸ್ತಾ ಇದೆ. ಆ್ಯಂಡ್ ಫೈನಲಿ ಒಂದು ಮ್ಯಾಟ್ರ್ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಈ ಸಿನಿಮಾದ ಕಲೆಕ್ಷನ್ ವೈಸ್ ಆಗಿರ್ಬೋದು, ಈ ಸಿನಿಮಾಗೆ ಇದ್ದಂಥ ಇಂಪ್ರೆಷನ್ಸ್ಗಳಾಗಿರ್ಬೋದು, ಸೊ ಇದೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಪ್ರೀವಿಯಸ್ ಸಿನಿಮಾಗಳ ಒಂದು ಕಲೆಕ್ಷನ್ಸ್ ಏನಿದೆ 100% ಬ್ರೇಕ್ ಮಾಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ತುಂಬಾ ಒಂದು ಕಂಟಿನ್ಯೂಷನ್ಸು ಹೋಗ್ತಾ ಇರುತ್ತೆ ಸಿನಿಮಾ. ಆ್ಯಂಡ್ ಈ ಸಿನಿಮಾ ನಾನು ಆಗಲೇ ಹೇಳಿದೆ, ನಾನು ಬರೀ ಭಾರತಕ್ಕೆ ಸೀಮಿತವಾದಂಥ ಸಿನಿಮಾ ಅಲ್ಲ, ಗ್ಲೋಬಲಿ. ಸೊ ಇನ್ನೊಂದೇನು ಅಂತಂದರೆ, ಈ ಸಿನಿಮಾ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಶೂಟ್ ಆಗಿರುವಂಥದ್ದು. ಸೊ ಅನದರ್ ಲ್ಯಾಂಗ್ವೇಜೆಲ್ಲ ಡಬ್ಬಿಂಗನ್ನು ಮಾಡಿದ್ದಾರೆ. ಸೊ ಲಿಪ್ಸಿಂಕ್ ಏನೇನಾಗುತ್ತೆ, ಸೊ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಆಗಿರೋದು. ಸೊ ಇಂಗ್ಲೀಷಲ್ಲಿ ಗ್ಲೋಬಲ್ ಆಡಿಯನ್ಸ್ಗಳು ಏನಿದ್ದಾರೆ, ಬಹುಶಃ
ಈ ಸಿನಿಮಾನ ತುಂಬಾ ಒಂದು ಆಲ್ರೆಡಿ ಈಗ ಯಶ್ ಅವರ KGF ಬಂದಾದ್ಮೇಲೆ ಕೂಡ ತುಂಬಾ ಒಂದು ಇಂಪ್ರೆಷನ್ ಇತ್ತಲ್ಲಿ. ಸೊ ಈಗ ಅಫಿಷಿಯಲ್ ಆಗಿ ಈ ಸಿನಿಮಾನ ಇಂಗ್ಲೀಷಲ್ಲಿ ಮಾಡಿರೋದ್ರಿಂದ ಗ್ಲೋಬಲಿ ಒಂದು ಒಳ್ಳೆ ಸೌಂಡ್ ಮಾಡುತ್ತೆ ಆ್ಯಂಡ್ ಒಳ್ಳೆ ಕಲೆಕ್ಷನ್ ಮಾಡುತ್ತೆ. ಸೊ ಇದೆಲ್ಲ ನೋಡ್ತಾ ಹೋಯ್ತು ಅಂತ ಅಂದರೆ ಈ ಒಂದು ಟಿಕೆಟ್ ಕಲೆಕ್ಷನ್ ಏನಿದೆ 6 ಲಕ್ಷ ಒಂದು ಟಿಕೆಟ್ ಕಲೆಕ್ಷನ್ನು, 6 ಲಕ್ಷ ಒಂದು ಟಿಕೆಟ್ ಒಂದು ಸೋಲ್ಡ್ ಔಟ್ ಏನಿದೆ. ಸೊ ಇದನ್ನು ನೋಡಿದಾಗಲೇ ನನಗೆ ಅನ್ನಿಸ್ತು, ಏನಕ್ಕೆ ಅಂತಂದರೆ 1 ಅವರಿಗೆ 25,000 ರಿಂದ 27,000 ಟಿಕೆಟ್ಗಳು ಬುಕ್ ಆಗ್ತಾ ಇದೆ. ಇದು ನಿಜವಾಗ್ಲೂ ಚಿಕ್ಕ ವಿಚಾರ ಅಲ್ಲ. 1 ಅವರಿಗೆ ಬುಕ್ ಆಗ್ತಾ ಇದೆ, 28,000-29,000 ಬುಕ್ ಆಗ್ತಾ ಇದೆ ಅಂತಂದರೆ ಅಪ್ ಟು ಒಂದು 30,000 ತನಕನೂ ಬುಕ್ ಆಗಿತ್ತು 1 ಅವರಲ್ಲಿ. ಬಟ್ ಆ ಒಂದು ಕ್ರೇಜ್ ನೋಡಿದ್ರೆ ಸೊ ಬಾಕ್ಸ್ ಆಫೀಸನ್ನು ಒಂದು ರೀತಿಯಲ್ಲಿ ಈ ಒಂದು ಸಿನಿಮಾ ನಿಜವಾಗ್ಲೂ ಒಂದು ದೊಡ್ಡ ಬ್ರೇಕನ್ನು ಮಾಡುತ್ತೆ. ಸೊ ನಮಗಂತೂ ನಿಜವಾಗ್ಲೂ ಪ್ರೌಡು, ಈ ಒಂದು ನಮ್ಮ ಕನ್ನಡ ಸಿನಿಮಾ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಾ ಇರುವಂಥದ್ದು ನಮಗೆ ತುಂಬಾ ಪ್ರೌಡ್ ಆಗುತ್ತೆ. ಸೊ ಇಲ್ಲಿ ಯಾವುದು ಒಂದು ಏನು ಅಂತಂದರೆ ಸಿನಿಮಾ ಅಂತ ಬಂದಾಗ ಒಂದು ಮನರಂಜನೆ, ಸೊ ಮನರಂಜನೆ ಜೊತೆಗೆ ಒಂದು ರೆಕಾರ್ಡ್ ಬ್ರೇಕ್ಸು. ಸೊ ಇದೆಲ್ಲ ಒಂದು ರೀತಿಯಲ್ಲಿ ಕನ್ನಡಿಗರಿಗೆ ಖುಷಿ ಕೊಡುತ್ತೆ. ಬೇಸಿಕಲಿ ನಮ್ಮ ಸಿನಿಮಾ ಇದು ಒಂದು ವರ್ಲ್ಡ್ ವೈಡಲ್ಲಿ ಮತ್ತು ಗ್ಲೋಬಲಿ ಹೆಸರು ಮಾಡ್ತಿದೆ ಅಂತ ತುಂಬಾ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಫೈನಲಿ ಹೇಳೋದೇನು ಅಂತಂದರೆ ಕಲೆಕ್ಷನ್ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾ ಒಂದು ಇಂಪ್ರೆಷನನ್ನು ಕೊಟ್ಟಿದೆ. ಯಶ್ ಅವರು ಕೂಡ 4 ವರ್ಷ ಅವ್ರು ಎಫರ್ಟ್ ಹಾಕಿರೋದು. ಖಂಡಿತವಾಗ್ಲೂ ಯಾರು ಕೂಡ ಒಂದು 4-5 ವರ್ಷ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಸೊ ಅದರಲ್ಲಿ ತುಂಬಾ ಒಂದು ಎಫರ್ಟ್ ಇರುತ್ತೆ. ಅದರಲ್ಲಿ ಯಶ್ ಅವರು ಕೂಡ ತುಂಬಾ ಒಂದು ಯೋಚನೆ ಮಾಡಿರ್ತಾರೆ, ಹೇಗೆ ಕೊಡ್ಬೋದು ನನ್ನ ಆಡಿಯನ್ಸ್ಗಳಿಗೆ, ಹೇಗೆ ಪ್ರೇಕ್ಷಕರಿಗೆ ಇಷ್ಟ ಆಗ್ಬೋದು ಅನ್ನುವಂಥದ್ದು ತುಂಬಾ ಒಂದು ಯೋಚನೆ ಮಾಡಿ ಈ ಒಂದು ಸಿನಿಮಾನ ಮಾಡಿರುವಂಥದ್ದು. ಆ್ಯಂಡ್ ತುಂಬಾ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸ್ಬೇಕು ಈ ಸಿನಿಮಾನ ಅನ್ನೋದು ಕೂಡ ಅವ್ರ ಮನಸ್ಸಲ್ಲಿತ್ತು. ಸೊ ಈಗ ಫೈನಲ್ ಆಗಿ ಈ ಸಿನಿಮಾ ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಫೈನಲಿ ಹೇಳೋದೇನು ಅಂತಂದರೆ ಒಳ್ಳೆಯ ಒಂದು ಕಲೆಕ್ಷನ್ ಆಗುತ್ತೆ. ಈ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ಗಳ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ, ಪ್ರಿಡಿಕ್ಷನ್ ಹೇಳಿ ಎಷ್ಟಾಗುತ್ತೆ ಏನು ಅಂತ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ನಾನು ಪಿನ್ ಟು ಪಿನ್ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಅದರಲ್ಲಿ ಯಾವುದೇ ಒಂದು ಡೌಟ್ ಪಡೋದು ಬೇಡ. ಆ್ಯಂಡ್ ಎಂಜಾಯ್ ದ ಮೂವಿ, ಎಂಜಾಯ್ ದ ಟಾಕ್ಸಿಕ್, ಓನ್ಲಿ ಫಾರ್ ಟಾಕ್ಸಿಕ್ ಅಂತ ಹೇಳ್ತಾ ಆ್ಯಂಡ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಕ್ರೇಜ್ ಬಗ್ಗೆ, ಈ ಒಂದು ಸಿನಿಮಾದ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.